ಬಗೆದಷ್ಟು ಬಯಲಾಗ್ತಾ ಇದೆ ವೆನಿಲಾ ಸಾವಿನ ಕರಾಳತೆ. ಮರಣೋತ್ತರ ಪರೀಕ್ಷೆಯಲ್ಲಿ ಬೆಚ್ಚಿ ಬೀಳಿಸುವ ಅಂಶಗಳು ಒಂದೊಂದೇ ಹೊರಗಡೆ ಬರ್ತಾ ಇದೆ. 6 ವರ್ಷದ ಬಾಲಕಿಯನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿರೋದು ದೃಢಪಟ್ಟಿದೆ. ಫುಡ್ ಪಾಯ್ಸನ್ ನಿಂದ ಸಾವನ್ನಪ್ಪಿಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಹೊಟ್ಟೆಯ ಒಳಭಾಗದಲ್ಲಿ 400 ಮಿಲಿಲೀಟರ್ ರಕ್ತ ಹೆಪ್ಪುಗಟ್ಟಿರ್ತಕ್ಕಂಥ ಗಡ್ಡೆಗಳು ಪತ್ತೆಯಾಗಿದೆ. ವೆನಿಲಾ ಮುಖದ ಮೇಲೆ ಗಾಯಗಳು, ಉಜ್ಜಿದ ಗುರುತುಗಳು ಮತ್ತು ಮೂಗು ಬಾಯಿಂದ ರಕ್ತ ಮಿಶ್ರಿತವಾಗಿರ್ತಕ್ಕಂಥ ದ್ರವ ಹೊರಗಡೆ ಬಂದಿದೆ. ಕೈ ಬೆರಳುಗಳ ತುದಿಯಲ್ಲಿ ಮತ್ತು ಉಗುರಿನಲ್ಲಿ ನೀಲಿ ಬಣ್ಣ ಬದಲಾವಣೆ ಆಗಿರ್ತಕ್ಕಂಥ ಉಗುರೆಲ್ಲವೂ ಸಹ ನೀಲಿ ಬಣ್ಣದ ರೀತಿಯಲ್ಲಿ ಬದಲಾವಣೆ ಆಗಿರ್ತಕ್ಕಂಥದ್ದನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತಾ ಇದೆ. ಎಷ್ಟು ನಿರ್ದಯಿಯಾಗಿ, ಎಷ್ಟು ಅಮಾನವೀಯವಾಗಿ ವೆನಿಲಾ ಪುಟ್ಟ ಕಂದಮ್ಮ, 5 ವರ್ಷದ ಪುಟ್ಟ ಕಂದಮ್ಮಳನ್ನು ಕೊಲೆ ಮಾಡಿರ್ತಕ್ಕಂಥದ್ದು ಅನ್ನೋದು ಈಗ ಗೊತ್ತಾಗಿರುವಂಥದ್ದು. ಮುಖದ ಮೇಲೆ ಗಾಯಗಳು, ಮೂಗು ಮತ್ತು ಬಾಯಿಂದ ರಕ್ತ ಮಿಶ್ರಿತ ದ್ರವದ ಅಂಶ ಸಿಕ್ಕಿದೆ. ಮಗದೊಂದು ಕಡೆ ನೀಲಿ ಬಣ್ಣಕ್ಕೆ ಆಕೆಯ ನೀಲಿ ಬಣ್ಣಕ್ಕೆ ತಿರುಗಿರ್ತಕ್ಕಂಥ ಕೈ ಬೆರಳುಗಳು, ಇದೆಲ್ಲವೂ ಸಹ ನಿಜಕ್ಕೂ ಸಹ ಬಹಳ ನೋವನ್ನು ಉಂಟು ಮಾಡ್ತಾ ಇರ್ತಕ್ಕಂಥದ್ದು. ಆ ಪುಟ್ಟ ಕಂದಮ್ಮ ಸಾಯುವಂಥ ಸಂದರ್ಭದಲ್ಲಿ, ಉಸಿರನ್ನು ಚೆಲ್ಲುವಂಥ ಸಂದರ್ಭದಲ್ಲಿ ಎಷ್ಟು ಸಂಕಟವನ್ನು ಅನುಭವಿಸಿರ್ಬೋದು, ಎಷ್ಟು ನೋವನ್ನು ಅನುಭವಿಸಿರ್ಬೋದು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ನೋಡಬೇಕಾಗಿದೆ ವೀಕ್ಷಕರೇ. ನೋಡಿ, ಆಕೆಯ ಮಲೆತಂದೆ ಅಂತ ಕರಿತೀರೋ ಅಥವಾ ಈ ಪ್ರಿಯಾಂಕಳ ಪ್ರಿಯಕರ ಈ ಮೋಹನ್, ನೋಡಿ ಫೋಟೋದಲ್ಲಿ ತೋರಿಸ್ತಾ ಇದ್ದೀವಲ್ಲ, ಈತ ಎಷ್ಟು ನಿರ್ದಯಿಯಾಗಿ ಆಕೆಯನ್ನು ಕೊಂದಿದ್ದ ಅಂತ. ಪ್ರಿಯಾಂಕಳ ಮೇಲೆ ಇದ್ದಂಥ ಸಿಟ್ಟು ಆ ಮಗುವಿನ ಮೇಲೆ ಆತ ತೀರಿಸ್ಕೊಂಡಿದ್ದ. ಮಗುವಿಗೆ ಆತ ಎದೆ ಭಾಗಕ್ಕೆ ಗುದ್ದಿದ್ದ. ಅಷ್ಟೇ ಅಲ್ಲ, ಮಗು ಆ ನೋವಿನಿಂದ ಚೀರಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಮಗುವಿನ ಮೂಗು ಮತ್ತು ಬಾಯಿಯನ್ನು ಗಟ್ಟಿಯಾಗಿ ಹಿಡಿದು ಉಸಿರನ್ನು ಗಟ್ಟಿಸುವ ರೀತಿಯಲ್ಲಿ ಆತ ನಡ್ಕೊಂಡಿದ್ದ ಅನ್ನುವಂಥದ್ದು. ಇದು ಬಹಳ ಬಹಳ ನಿರ್ದಯಿಯಾಗಿ, ಬಹಳ ಅಮಾನುಷವಾಗಿ ಆ ಮಗುವನ್ನು ಕೊಂದಿರ್ತಕ್ಕಂಥದ್ದು ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ವೆನಿಲಾ ಮರ್ಡರ್ ಸ್ಟೋರಿಯ ಈ ಕ್ಷಣದ ಅತಿ ದೊಡ್ಡ ಅಪ್ಡೇಟ್. ವೆನಿಲಾ ತಾಯಿ ಪ್ರಿಯಾಂಕಾ ಬ್ರೈನ್ ಮ್ಯಾಪಿಂಗ್ಗೆ ಸಿದ್ಧತೆಗಳು ನಡೀತಾ ಇದೆ. ಬ್ರೈನ್ ಮ್ಯಾಪಿಂಗ್ಗೆ ಕೋರ್ಟ್ಗೆ ಅನುಮತಿಯನ್ನು ಕೋರಿದೆ ತನಿಖಾ ತಂಡ. ಪ್ರಿಯಾಂಕಾ ಹೇಳಿಕೆಗಳ ಬಗ್ಗೆ ಪೊಲೀಸರಿಗೆ ಅನುಮಾನ ಇದೆ. ತನಗೇನು ಗೊತ್ತಿಲ್ಲ ಅಂತ ಪ್ರಿಯಾಂಕಾ ಹೇಳ್ತಾ ಇದ್ದಾಳೆ. ಬ್ರೈನ್ ಮ್ಯಾಪಿಂಗ್ ಪರೀಕ್ಷೆಗೆ ಆರೋಪಿ ಪ್ರಿಯಾಂಕಾ ಸಮ್ಮತಿಯನ್ನು ಕೊಟ್ಟಿದ್ದಾಳಂತೆ. ಪ್ರಿಯಾಂಕಾ ಪ್ರಿಯಕರನಿಂದಲೇ ಬಾಲಕಿ ವೆನಿಲಾ ಕೊಲೆಯಾಗಿದೆ ಅನ್ನುವಂಥದ್ದು ಪ್ರಿಯಾಂಕಾಳ ಒಂದು ವಿಚಾರ. ಆಕೆ ಹೇಳ್ತಾ ಇರ್ತಕ್ಕಂಥದ್ದು, ಮಾರ್ಚ್ 24ರಂದು ವೆನಿಲಾಳನ್ನ ತುಳಿದು ಎದೆಯಲ್ಲಿ ಗುದ್ದಿ, ಎದೆಯಿಂದ ತನ್ನ ಕೈಯಿಂದ, ತನ್ನ ಮೊಣಕೈಯಿಂದ ಆ ಮಗುವಿನ ಎದೆಗೆ ಗುದ್ದಿ ಆತ ಕೊಂದಿರ್ತಾನೆ. ಆದರೆ ಪ್ರಿಯಾಂಕಾಳನ್ನ ಕೇಳಿದ್ರೆ ಇದು ನನಗೇನು ಗೊತ್ತಿಲ್ಲ ಅಂತ ನಾಟಕ ಮಾಡ್ತಾ ಇರ್ತಕ್ಕಂಥ ಹೇಳಿಕೆಗಳು ವ್ಯಕ್ತವಾಗ್ತಾ ಇದೆ. ಇದು ಪೊಲೀಸರಿಗೆ ಸಹಜವಾಗಿ ಅನುಮಾನ ಮೂಡ್ತಾ ಇದೆ. ನೋಡಿ, ಒಂದು ಕಡೆ ಈಕೆ ಶಾಪಿಂಗಿಗೆ ಹೋಗಿರ್ತಾಳೆ. ಮಗು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಕಾರಿನ ಹಿಂಬದಿಯ ಸೀಟಲ್ಲಿ ಬಿದ್ದಿರುತ್ತೆ. ಒಬ್ಬ ತಾಯಿಯಾಗಿ ಆಕೆಗೆ ಏನಾಗಿದೆ ಅನ್ನೋದನ್ನು ಸಹ ಆಕೆ ಚೆಕ್ ಮಾಡಿರೋದಿಲ್ಲ. ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಆ ಮಗುವನ್ನು ತಗೊಂಡು ಹೋಗಿ ಇದೇ ಮೋಹನ್ ಬೆಡ್ರೂಮಲ್ಲಿ ಮಲಗಿಸ್ತಾನೆ. ಆಗಲೂ ಸಹ ಪ್ರಿಯಾಂಕಾ ಹೋಗಿ ಆ ಮಗುವಿಗೆ ಏನಾಗಿದೆ, ಆಕೆಗೆ ಊಟ ತಿನ್ನಿಸ್ಬೇಕು, ಆಕೆಗೆ ಏನು ಬೇಕು ಬೇಡಗಳ ಬಗ್ಗೆ ಆಕೆ ವಿಚಾರಿಸೋದಿಲ್ಲ. ನೆಕ್ಸ್ಟ್ ಡೇ ಆಕೆಗೆ ಗೊತ್ತಾಗೋದು ತನ್ನ ಮಗಳನ್ನು ಈತ ಕೊಂದಿದ್ದಾನೆ ಅಂತ. ಅಂದರೆ ಒಬ್ಬ ತಾಯಿಯಾಗಿ, ಅಂದರೆ ಆಕೆ ಹೇಳ್ತಾ ಇರ್ತಕ್ಕಂಥದ್ದು ನನಗಿದು ಗೊತ್ತಿಲ್ಲ, ಅವನೇ ಕೊಲೆ ಮಾಡಿದ್ದಾನೆ ಅಂತ. ಅಂದರೆ ಒಬ್ಬ ತಾಯಿಯಾಗಿ 24 ಗಂಟೆಗಳ ಕಾಲ ತನ್ನ ಮಗುವಿನ ಬಗ್ಗೆ ವಿಚಾರಿಸದೇ ಇರ್ತಕ್ಕಂಥ ವಿಚಾರ ಇದೆಯಲ್ಲ, ಇನ್ನೆಂಥ ತಾಯಿ ಈಕೆ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ ವೀಕ್ಷಕರೇ.